ಮರಗಳನ್ನು ಉಳಿಸಿ ಬೆಂಗಳೂರು ರಕ್ಷಿಸಿ, ಮರಗಳನ್ನು ಉಳಿಸಿ ಬೆಂಗಳೂರು ರಕ್ಷಿಸಿ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಪರಿಸರದಿಂದ ನಾವು ಪರಿಸರಕ್ಕಾಗಿ ನಾವು, ಪರಿಸರದಿಂದ ನಾವು ಪರಿಸರಕ್ಕಾಗಿ ನಾವು, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಹಸಿರೇ ಉಸಿರು, ಹಸಿರೇ ಉಸಿರು. ಸೇವ್ ಸೇವ್ Save trees. ಸೇವ್ ಸೇವ್ Save trees. ಸೇವ್ ಸೇವ್ Save trees. ಸೇವ್ ಸೇವ್ Save trees. ಸರ್, ಈಗ ಕಮರ್ಷಿಯಲ್ ಉದ್ದೇಶ ಹೇಳಿ ಈಗ 368 ಮರಗಳನ್ನ ಕಡಿಬೇಕು ಅಂತ ಈಗ BBMP ಅವರು ಕೂಡ ಅಪ್ರೂವಲ್ ಕೊಟ್ಟಿದ್ದಾರೆ ಅಂತ ಒಂದು ಏನಾಗುತ್ತೆ ಸರ್ ಈಗ? ಬೆಂಗಳೂರಿನ ಕಂಟೋನ್ಮೆಂಟ್ ರೈಲ್ವೆ ಬಳಿ ಸ್ಟೇಷನ್ ಬಳಿ 368 ಮರಗಳನ್ನು ಕಡಿಲಿಕ್ಕೆ ಈಗಾಗಲೇ ಅಧಿಸೂಚನೆ ಹೊರಡಿಸಿ ಸಾರ್ವಜನಿಕರಿಂದ ಆಕ್ಷೇಪಣೆಯನ್ನು ಕೇಳಿರ್ತಕ್ಕಂಥದ್ದು ನಮ್ಮೆಲ್ಲರ ಗಮನಕ್ಕೆ ಬಂದಿದೆ. ಸುಮಾರು 1,500ಕ್ಕೂ ಹೆಚ್ಚು ಲಿಖಿತ ಆಕ್ಷೇಪಣೆಗಳು ಕೂಡ ಬಂದಿದ್ದಾವೆ. 368 ಮರಗಳನ್ನು ಕಡಿಲಿಕ್ಕೆ ಅವರೇನು ಅಧಿಸೂಚನೆ ಹೊರಡಿಸಿದರೆ ಆ ಪೈಕಿ 84 ಮರಗಳು ಪಾರಂಪರಿಕ ಮರಗಳು. ಬೆಂಗಳೂರಿನಲ್ಲಿ ಈಗಾಗಲೇ ಉಸಿರು ಕಟ್ಟುವ ವಾತಾವರಣ ಇದೆ, ಆಮ್ಲಜನಕದ ಕೊರತೆ ಇದೆ. ಬೆಂಗಳೂರು ನಗರ ಅಂತಾರಾಷ್ಟ್ರೀಯ ಒಂದು ಮನ್ನಣೆ ಪಡೆದಿರತಕ್ಕಂಥ ನಗರ, ಇದು ಸುಂದರ ನಗರ ಆಗಿತ್ತು. ಇವತ್ತು ಇಲ್ಲಿ ಡೆಲ್ಲಿನಲ್ಲಿ ಯಾವ ವಾತಾವರಣ ಇದೆ ಅದೇ ವಾತಾವರಣ ಮುಂದಿನ ದಿನಗಳಲ್ಲಿ ನಾವು ಕಾಣಬಹುದು ಅಂತಕ್ಕಂಥ ಅಭಿಪ್ರಾಯ ಹಲವಾರು ತಜ್ಞರದಾಗಿದೆ. ಕಾರ್ಬನನ್ನು ಹೀರಿಕೊಂಡು ಆ ಇಂಗಾಲವನ್ನು ಉಸಿರಾಡುವ ಜೀವ ಉಳಿಸುವ ಆಮ್ಲಜನಕವನ್ನು ಕೊಡ್ತಕ್ಕಂಥ ಮರಗಳ ಸಂಖ್ಯೆ ಹೆಚ್ಚಾಗಬೇಕಾಗಿತ್ತು. ಆದರೆ ಇರೋ ಮರಗಳನ್ನೇ ಕಡಿತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ನಾಚಿಕೆಗೇಡು. ಆಡಳಿತದವರು ಇದ್ರ ಬಗ್ಗೆ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಅಂಥೇಳಿ ನನಗೆ ಅನ್ನಿಸ್ತದೆ. ಜೀವ ಉಳಿಸೋ ಮರಗಳನ್ನು ಜೀವ ತೆಗಿತಾ ಇರ್ತಕ್ಕಂಥದ್ದನ್ನು ನಾವ್ಯಾರೂ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಕೂಡ ವಾಣಿಜ್ಯ ಉದ್ದೇಶಕ್ಕೆ ಕಟ್ಟಡ ಕಟ್ಟಲಿಕ್ಕೆ ಮರಗಳನ್ನು ಕಡಿತಾ ಇರ್ತಕ್ಕಂಥದ್ದು. ಅವ್ರಿಗೆ ಹಣವೇ ಮುಖ್ಯ ಆಯಿತು, ಜನರ ಆರೋಗ್ಯ ಮುಖ್ಯ ಆಗಿಲ್ಲ ಅಂಥೇಳಿ ನಮಗಿಲ್ಲಿ ಕಾಣಿಸ್ತಾ ಇದೆ. ಸರ್, ಈಗ ನೀವು ಆ ದಿಕ್ಕಿನಲ್ಲಿ ಜೀವ ಉಳಿಸುವ ಮರಗಳನ್ನು ಹನನ ಮಾಡಬೇಡಿ. ಯಾವುದೇ ಕಾರಣಕ್ಕೂ ಕೂಡ ಅವನ್ನು ಉಳಿಸಿ ಇನ್ನೂ ಹೆಚ್ಚು ಬೆಳೆಸ್ತಕ್ಕಂಥ ಪ್ರಯತ್ನಗಳನ್ನು ಆಡಳಿತದಲ್ಲಿ ಇರ್ತಕ್ಕಂಥವ್ರು ಮಾಡಬೇಕು. ನೀವ್ಯಾರು ಬಂಡವಾಳಶಾಹಿಗಳ ಪರ ಇದ್ದೀರಾ, ಇಲ್ಲ ಜನರ ಆರೋಗ್ಯದ ಪರ ಇದ್ದೀರಾ ಅಂತಕ್ಕಂಥದ್ದನ್ನು ಮೊದಲು ಹೇಳಬೇಕು ನೀವು. ಇಲ್ಲ ನಿಮ್ಗೆ ಹಣವೇ ಮುಖ್ಯ ಆಗಿದ್ದರೆ ನೀವು ಯಾರೂ ಕೂಡ ಆಡಳಿತದಲ್ಲಿ ಇರಲಿಕ್ಕೆ ಲಾಯಕ್ಕಲ್ಲ ಅಂತಕ್ಕಂಥ ಮಾತನ್ನು ನಾನು ಖಂಡಿತವಾಗಿ ಹೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಕೂಡ ಮರ ಕಡಿಲಿಕ್ಕೆ ಸಾರ್ವಜನಿಕರು ಬಿಡೋದಿಲ್ಲ. ನಿಮಗೇನಾದರೂ ಸ್ವಲ್ಪನಾದರೂ ಆತ್ಮಸಾಕ್ಷಿ ಇದ್ದರೆ, ಜನರ ಜೀವಕ್ಕೆ ಬೆಲೆ ಕೊಡ್ತಕ್ಕಂಥ ಅಭಿಪ್ರಾಯ ಇದ್ದರೆ, ಏನು 20ನೇ ತಾರೀಕು ಸಾರ್ವಜನಿಕರು ಆಕ್ಷೇಪಣೆ ಕರೆದಿದ್ದೀರಿ ಅದನ್ನು ರದ್ದು ಮಾಡಿ, ಇಲ್ಲ ಮರಗಳನ್ನು ನಾವು ಉಳಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ನೀವು ಬಂಡವಾಳಶಾಹಿಗಳ ಪರ ಹೋಗಬಾರ್ದು. ಸಾಮಾನ್ಯ ಜನರ ಆರೋಗ್ಯ ರಕ್ಷಣೆ ಕೊಡ್ತಕ್ಕಂಥ ದಿಕ್ಕಿನಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕು ಅಂತೇಳಿ ನಾವೆಲ್ಲರೂ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಸರ್, ಈಗ ನೀವು ನಿಮ್ಮ ತಂಡದವ್ರಿಗೆ ಭೇಟಿ ಕೊಟ್ಟಿರಿ, ಯಾವ ಥರ ಮರಗಳಿದೆ ಸರ್, ಮತ್ತು ಆ ಮರಗಳನ್ನ ನಾಶ ಮಾಡಿದ್ರೆ ಯಾವ ಥರ ಸಮಸ್ಯೆಗಳಾಗುತ್ತೆ ಅಂತ? ಈಗಾಗಲೇ ನಾನು ನಿಮಗೆ ಹೇಳಿದೆ, ಮರಗಳಿಂದಲೇ ನಮ್ಮ ಜೀವ ಉಳಿಸ್ತಕ್ಕಂಥ ಮರಗಳಿವು. ಅಂದರೆ ಆಮ್ಲಜನಕವನ್ನು ಕೊಡ್ತಕ್ಕಂಥ ಮರಗಳಿವು. ಇವನ್ನೇ ನೀವು ಕಡಿದುಬಿಟ್ರೆ ಈಗಲೇ ಉಸಿರಾಡದ ತೊಂದರೆ ಕಾಣಿಸ್ತಾ ಇದೆ ಕೆಲವು ಕಡೆ. ಈ ಏರಿಯಾಗೆ ಬಂದರೆ ಬಿಸಿಲು ತಾಪ ವಿಪರೀತ ಆಗಿದೆ, ಭೂಮಿ ಬಿಸಿಯಾಗಿದೆ. ಇಲ್ಲಿಗೆ ಬಂದಾಗ 2 ಡಿಗ್ರಿ ಟೆಂಪ್ರೇಚರ್ ಉಷ್ಣಾಂಶ ಕಡಿಮೆ ಆಗ್ತದೆ. ಕಾರಣ ಹೆಚ್ಚು ಮರಗಳಿರ್ತಕ್ಕಂಥದ್ದು, ಪಾರಂಪರಿಕ ಮರಗಳಿರ್ತಕ್ಕಂಥದ್ದು. ಆ ದಿಕ್ಕಿನಲ್ಲಿ ಮರಗಳನ್ನು ಎಂದಿಗೂ ನೀವು ಕಡಿಲೇಬೇಡಿ. ಇನ್ನೂ ತಂಪಾದ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಹೆಚ್ಚೆಚ್ಚು ಮರಗಳನ್ನು ನೆಟ್ಟು ಹಸಿರು ಹೊದಿಕೆಯನ್ನು ಹೆಚ್ಚು ಮಾಡಬೇಕು. ಆ ದಿಕ್ಕಿನಲ್ಲಿ ಆಡಳಿತ ಪ್ರಯತ್ನ ಮಾಡಬೇಕು ಹೊರತು ಇರೋದನ್ನೇ ಕಡಿತೀವಿ ಅಂತಿರಲ್ಲ. ಒಂದು ಮರ ಕಡಿಯೋದಕ್ಕಿಂತ ಒಬ್ಬ ಮನುಷ್ಯನ ಕಡಿಯೋದು ಎಷ್ಟು ಅಥವಾ ಕೊಲೆ ಮಾಡೋದು ಎಷ್ಟು ಕ್ರೌರ್ಯವೋ, ಕ್ರಿಮಿನಲ್ಲೋ, ಅದಕ್ಕಿಂತಲೂ ಹೆಚ್ಚು ಕ್ರೌರ್ಯ ಒಂದು ಮರವನ್ನು ಕಡಿಯೋದು ಅಂತಕ್ಕಂಥ ಮಾತನ್ನು ನಾನು ಹೇಳ್ತಿಲ್ಲ. ಈ ದೇಶದ ಪರಮೋಚ್ಚ ನ್ಯಾಯಾಲಯ ತೀರ್ಪನ್ನು ಕೊಟ್ಟಿದೆ. ಆ ತೀರ್ಪಿಗೂ ನಿಮಗೆ ಗೌರವ ಇಲ್ವಾ? ಮಾನ ಮರ್ಯಾದೆ ಇದ್ದರೆ
ಆ ತೀರ್ಪಿಗೆ ಗೌರವ ಕೊಟ್ಟು ನೀವೆಲ್ಲ ನಡ್ಕೊಳ್ಳಿ ಅಂತೇಳಿ ಒತ್ತಾಯಪೂರ್ವಕವಾಗಿ ನಾವೆಲ್ಲ ವಿನಂತಿ ಮಾಡ್ತಾ ಇದ್ದೀವಿ. ನಮಸ್ಕಾರ, ನಾವು ವಿನೋದ್ ಜೇಕಬ್ ಅಂತ ಜನರಲ್ ಮ್ಯಾನೇಜರ್ ನಮ್ಮ ಬೆಂಗಳೂರು ಫೌಂಡೇಶನು. ನಮ್ಮ ಒತ್ತಾಯ ಏನಂದರೆ, ಆ್ಯಕ್ಚುಲಿ ಈ ಪಿಟಿಷನ್ ಏನು ಕೊಟ್ಟಿದ್ದೀವಿ DCF ಆಮೇಲೆ RLD ಎರಡೂ ರೈಲ್ವೆ ಡಿಪಾರ್ಟ್ಮೆಂಟ್ಗೂ ಕೊಟ್ಟಿದ್ದೀವಿ. ನಮ್ಮ ಒತ್ತಾಯ ಏನಂದರೆ, ಇದಂತೂ ನಮ್ಮ ಗಾರ್ಡನ್ ಸಿಟಿ ಅಂದರೆ ಇದೊಂದು ಗ್ರೀನ್ ಸ್ಟೇಷನ್ ಅಂತ ಮಾಡಿ ಅಂತ. ಈಗ ನಮ್ಮ ಟರ್ಮಿನಲ್ 2 ಇದೆ ದೇವನಹಳ್ಳಿಯಲ್ಲಿ, ಅದು ಯಾಕೆ ನಾವು ಎಷ್ಟು ಚೆನ್ನಾಗಿ ಒಂದು ಇಂಟರ್ನ್ಯಾಷನಲ್ ಸ್ಟೇಷನ್, ಇಟ್ ಇಸ್ ಬಿಕಮ್ ಇಂಟರ್ನ್ಯಾಷನಲ್ ನ್ಯೂಸ್. ಅದೇ ಥರ ಇದು ಒಂದು ಗ್ರೀನ್ ಸ್ಟೇಷನ್ ಮಾಡಿ ಇದು ಉಳಿಸಿ, ಈ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಕಾಲನಿ ಏನಿದೆ ಅದೊಂದು ಉಳಿಸಿ, ಈ ಮರಗಳನ್ನು ಉಳಿಸಿ, 368 ಮರ ಅಂದರೆ ಇದು ತುಂಬ ಚಿಕ್ಕದಿಲ್ಲ, ಇದೊಂದು ಉಳಿಸಿ ಇದನ್ನು ಫುಲ್ಲು ಗ್ರೀನ್ ಸ್ಟೇಷನ್ ಮಾಡಿ ಹೆರಿಟೇಜ್ ಸ್ಟೇಷನ್ ಮಾಡಿ ಅಂತ ನಾವೊಂದು ಇದೊಂದು ಒತ್ತಾಯ ಮಾಡ್ತಾಯಿದ್ವಿ. ಸೆಕೆಂಡ್ ಏನಂದರೆ, ಇಲ್ಲಿ ಇರೋ ನಮ್ಮ ಬೆಂಗಳೂರಲ್ಲಿ ಇವಾಗ ಸ್ಪಾಂಜ್ ಸಿಟಿ ಕಾನ್ಸೆಪ್ಟ್ ಇದೆ. ಅದರಲ್ಲಿ ಏನಾಗುತ್ತೆ, ಈಗ ಎಲ್ಲ ಕಡೆ ಕಾಂಕ್ರೀಟ್ ಹಾಕೊಂಡ್ಬಂದರೆ ನಮ್ಮಲ್ಲಿ ವಾಟರ್ ಟೇಬಲ್ಲು ಆ್ಯಕ್ಚುಲಿ ತುಂಬ ಇದಾಗ್ತಾಯಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೀರಿನ ಸಮಸ್ಯೆಗೆ ನಮಗೆ ಇಂಥ ಜಾಗನೇ ಬೇಕು ಸ್ಪಾಂಜ್ಗೆ, ಯಾಕಂದರೆ ಅದ್ರ ಒಳಗೇ ಆ್ಯಕ್ಚುಲಿ ನೀರು ಹೋಗೋದು. ಸೊ ದೀಸ್ ಟು ಆರ್ ಅವರ್ ಮೇಜರ್ ಇದು. ಥ್ಯಾಂಕ್ ಯು. ಇಲ್ಲಿ ಕಂಟಿನ್ಯೂಸ್ ಕ್ಯಾನೋಪೀಸ್ ಇದೆ ಆ್ಯಕ್ಚುಲಿ, 360 ಮರದ್ದು ಕ್ಯಾನೋಪೀಸ್ ಇದೆ ಆ್ಯಕ್ಚುಲಿ. ಆಮೇಲೆ ಇದು ಒನ್ ಆಫ್ ದ ಹೆರಿಟೇಜ್ ಸ್ಪಾಟ್ ಆ್ಯಕ್ಚುಲಿ, ಬೆಂಗಳೂರು ಇಲ್ಲಿಂದನೇ ಪ್ರಾರಂಭ ಆಗಿದ್ದು ಆ್ಯಕ್ಚುಲಿ. ಸೊ ಇಲ್ಲೆಲ್ಲ ಏನಾಗಿದೆ ಅಂದರೆ ಗೈನ್ ಆಗ್ತಾ ಇದೆ ಗ್ರೀನ್ರಿ ಆ್ಯಕ್ಚುಲಿ. ಮರ ಕಡ್ದು ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ ಆ್ಯಕ್ಚುಲಿ. ಆಮೇಲೆ ಹೆಂಗೆ BBMP ಅವರು ಅಲೋ ಮಾಡಿದ್ರು, ಇದು ಫ್ಲೋಟ್ ಮಾಡಿದ್ರು ಅಂದರೆ ತಪ್ಪಾಗಿದೆ ಆ್ಯಕ್ಚುಲಿ. ಇದು ಎಲ್ಲೂ ನಾವು ಡೆವಲಪ್ಮೆಂಟ್ ಬೇಡ ಅಂತ ಹೇಳ್ತಾ ಇಲ್ಲ ಆ್ಯಕ್ಚುಲಿ. ಡೆವಲಪ್ಮೆಂಟ್ ಮಾಡ್ಕೊಳ್ಳಿ, ಬಟ್ ಮರ ಕಡಿದ್ರೇ ಮಾಡಬೇಕಾಗತ್ತೆ. ಯಾಕೆ ಪಕ್ಕದಲ್ಲೇ ವೆಟರ್ನರಿ ಶಾಪು ಏನಿದೆಯೋ ಅಲ್ಲಿ ಆ್ಯಕ್ಚುಲಿ ಮರಗಳನ್ನ ಇಟ್ಕೊಂಡೇ ಡೆವಲಪ್ ಮಾಡಿದ್ದಾರೆ ಆ್ಯಕ್ಚುಲಿ. ಆಮೇಲೆ ಈ ಥರದ್ದು ಒಂದು ಜಾಗನ ಅವರು ಪಾರಂಪರಿಕ ತಾಣನ ಮುಟ್ಟೋಕ್ಕೆ ಮುಂಚೆ ಒಂದು 10 ಸರಿ ಯೋಚನೆ ಮಾಡಿ ಸಿಟಿಲಿ ಎಕ್ಸ್ಪರ್ಟ್ಸು, ಎನ್ವೈರ್ಮೆಂಟಿಸ್ಟು, ಆಮೇಲೆ ಬೇಕಾಗಿರೋನೆಲ್ಲ ಒಂದು ಕಡೆ ಕೂಡಿಸಿ ಇದನ್ನು ನೋಡಬೇಕಾಗಿತ್ತು. ಸುಮ್ಮನೆ ಇದನ್ನು ಏನೋ ರೈಲ್ವೇಸ್ ಅವರು ಕೇಳ್ತಾ ಇದ್ದಾರೆ ಲೀಸ್ ಔಟ್ ಮಾಡೋದಕ್ಕೆ, ಕಡಿಯೋದಕ್ಕೆ ಕೊಡ್ತೀವಿ ಅನ್ನೋದು ಯಾವುದಕ್ಕೂ ಸರಿ ಕಾಣಿಸ್ತಾ ಇಲ್ಲ. ಎಲ್ಲ ಇವಾಗ ಜನ ಏನು ಹೇಳ್ತಾರೆ, ಯಾವುದು ಮರ ಕಡಿದಿರ ಏನು ಬೇಕಾದ್ರೂ ಮಾಡಿ ಅಂತ ಹೇಳ್ತಾ ಇದ್ದಾರೆ ಆ್ಯಕ್ಚುಲಿ. ಸೊ ಆಮೇಲೆ ಇದು ಗ್ರೀನ್ ಸ್ಪಾಟ್ ಇದು ಒಂದು ಆ್ಯಕ್ಚುಲಿ. ಇದನ್ನು ರಾದರ್ ದೆನ್ ನೀವು ಡೆವಲಪ್ಮೆಂಟ್ ಮಾಡೋ ಬದಲು ಲಾಲ್ಬಾಗು ಕಬ್ಬನ್ ಪಾರ್ಕ್ ಅಂತ ಒಂದು ಜಾಗ ಮಾಡಿ ಇದನ್ನು ಆ್ಯಕ್ಚುಲಿ ನೀವು ಅದನ್ನು ಏನು ಮಾಡ್ಬೋದು, ಅದನ್ನು ಏನಂದರೆ ಅದು ಎಕನಾಮಿಕಲಿ ವಯಬಲ್ ಮಾಡ್ಬೋದು ಆ್ಯಕ್ಚುಲಿ. ದಟ್ ಈಸ್ ದ ಬೆಸ್ಟ್ ವೇ ಟು ಡೂ ಇಟ್ ಆ್ಯಕ್ಚುಲಿ. ಯಾಕಂದರೆ ಬೆಂಗಳೂರು ದಂಡು ನೋಡೋಕ್ಕೆ ಇದು ಮಾಡೋದಕ್ಕೆ ಅದಕ್ಕೆಲ್ಲ ಉಪಯೋಗ ಆಗುತ್ತೆ ಆ್ಯಕ್ಚುಲಿ.